हाय फ्रेंड्स, ನೀವೆಲ್ಲರೂ ಹೇಗಿದ್ದೀರಾ? आप सब लोग कैसे हैं? ನೀವೆಲ್ಲರೂ आप सब लोग ಹೇಗಿದ್ದೀರಾ? कैसे हैं? ನೀವೆಲ್ಲರೂ ಹೇಗಿದ್ದೀರಾ? आप सब लोग कैसे हैं? ಈ ದಿನ ಪ್ರತಿದಿನ ಬಳಸುವಂತ ಕೆಲವು ವಾಕ್ಯಗಳನ್ನ ಕಲಿಯೋಣ. ನೀವೇನಾದ್ರೂ ಈ ರೀತಿ ಹೇಳ್ಬೇಕಂದ್ರೆ, ನನಗೆ ತಲೆನೋವಿದೆ, ನನಗೆ ಹೊಟ್ಟೆ ನೋವಿದೆ, ಅವನಿಗೆ ತೀವ್ರ ಜ್ವರ ಇದೆ, ನಾನು ಡಾಕ್ಟರ್ ತೋರಿಸ್ಬೇಕು, ಬೇಗ ಮಲಗು, ಸಮಯಕ್ಕೆ ಸರಿಯಾಗಿ ಎದ್ದೇಳು, ಒಂದ್ ಗ್ಲಾಸ್ ನೀರ್ ತಗೊಂಬಾ, ಊಟ ಬಡಿಸು, ಊಟ ಮಾಡೋ ಸಮಯದಲ್ಲಿ ಮಾತಾಡ್ಬೇಡ, ನನಗ್ ಸ್ವಲ್ಪ ದುಡ್ಡು ಬೇಕು, ನನಗ್ ಕೆಲಸ ಮಾಡೋದು ಇಷ್ಟ, ನೀವು ನನ್ನನ್ನ ಕರೆದ್ರ, ನೀವು ನನ್ನನ್ ಯಾಕೆ ಕರೆದ್ರಿ, ಏನಾದ್ರೂ ಕೆಲಸ ಇತ್ತಾ? ಈ ವಾಕ್ಯಗಳನ್ನ ನಾವು ಪ್ರತಿದಿನ ಬಳಸ್ತೀವಿ ಅಲ್ವಾ ಫ್ರೆಂಡ್ಸ್? ಈ ವಾಕ್ಯಗಳನ್ನ ಈ ದಿನ ಕಲಿಯೋಣ. ಈ ವಿಡಿಯೋನ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವೇನಾದ್ರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನನಗೆ ತಲೆನೋವಿದೆ, ಇಲ್ಲಿ ನನಗೆ ಮುಜೆ, ತಲೆ ಸಿರ್, ಅದೇ ನೋವು, ಇದನ್ನ ದರ್ದ್, ತಲೆನೋವು ಸಿರ್ ದರ್ದ್ ಇದೆ ಹೈ. ನನಗ್ ತಲೆನೋವಿದೆ, ಮುಜೆ ಸಿರ್ ದರ್ದೆ, ನನಗ್ ಹೊಟ್ಟೆ ನೋವಿದೆ, ಹೊಟ್ಟೆ ಇದನ್ನ ಪೇಟ್, ಹೊಟ್ಟೆ ನೋವು ಪೇಟ್ ದರ್ದ್, ನನಗ್ ಹೊಟ್ಟೆ ನೋವಿದೆ, ಮುಜೆ ಪೇಟ್ ದರ್ದೆ, ನನಗ್ ಕೈ ಕಾಲಲ್ಲಿ ನೋವಿದೆ, ಕೈ ಇದನ್ನ ಹಿಂದಿಯಲ್ಲಿ ಹಾತ್, ಕಾಲು ಇದನ್ನ ಪೈರ್, ಕೈ ಕಾಲು ನೋವಿದೆ, ಹಾತ್ ಪೈರ್ ದರ್ದೆ, ತಲೆನೋವು ಸಿರ್ ದರ್ದ್, ಹೊಟ್ಟೆ ನೋವು ಪೇಟ್ ದರ್ದ್, ಕೈ ನೋವು ಹಾತ್ ದರ್ದ್, ಕಾಲ್ ನೋವು ಪೈರ್ ದರ್ದ್. ಎಲ್ಲಾದ್ರೂ ನೋವು ಇರೋದನ್ನ ಇಲ್ಲಿ ನೋವು ಇದನ್ನ ದರ್ದ್, ತಲೆನೋವು ಸಿರ್ ದರ್ದ್, ಹೊಟ್ಟೆ ನೋವು ಪೇಟ್ ದರ್ದ್, ಕೈ ನೋವು ಹಾತ್ ದರ್ದ್, ಕಾಲ್ ನೋವು ಪೈರ್ ದರ್ದ್ ಅಂತ ಬಳಸ್ತೀವಿ. ಅವನಿಗೆ ತೀವ್ರ ಜ್ವರ ಇದೆ, ಅವನಿಗೆ ಅಥವಾ ಅವಳಿಗೆ ಅನ್ನೋದನ್ನ ಹಿಂದಿಯಲ್ಲಿ ಉಸೆ ಅಥವಾ ಉಸ್ಕೋ ಅಂತನಾದ್ರೂ ಬಳಸ್ಬೋದು. ಉಸೆ ಅಥವಾ ಉಸ್ಕೋ. ಉಸೆ ಅಥವಾ ಉಸ್ಕೋ. ತೀವ್ರ ಇದನ್ನ ತೇಜ್, ಜ್ವರ, ಬುಖಾರ್ ಇದೆ ಹೈ. ಅವನಿಗೆ ಅಥವಾ ಅವಳಿಗೆ ತೀವ್ರ ಜ್ವರ ಇದೆ, ಉಸೆ ಅಥವಾ ಉಸ್ಕೋ ತೇಜ್ ಬುಖಾರ್ ಹೈ, ತೇಜ್ ಬುಖಾರ್ ಹೈ. ಇಲ್ಲಿ ತೀವ್ರ ತೇಜ್, ಜ್ವರ, ಬುಖಾರ್, ತೀವ್ರ ಜ್ವರ ಇದೆ, ತೇಜ್ ಬುಖಾರ್ ಹೈ. ಅವನಿಗೆ ಅಥವಾ ಅವಳಿಗೆ ತೀವ್ರ ಜ್ವರ ಇದೆ, ಉಸೆ ಅಥವಾ ಉಸ್ಕೋ ತೇಜ್ ಬುಖಾರ್ ಹೈ. ಅವರಿಗೆ ಅಂತ ಬಳಸಿದಾಗ ಆಗ ನಾವು ಉನ್ಕೋ ಅಂತ ಬಳಸ್ತೀವಿ. ಉನ್ಕೋ ಗೌರವದಿಂದ ಅಥವಾ ಬಹುವಚನದಿಂದ ಹೇಳ್ಬೇಕಾದ್ರೆ ಅವರಿಗೆ ಉನ್ಕೋ. ಇವನಿಗೆ ಅಂತ ಹೇಳಿದಾಗ ಇಲ್ಲಿ ಇಸೆ ಅಥವಾ ಇಸ್ಕೋ ಅಂತ ಬಳಸ್ತೀವಿ. ಈ ಊ ಜಾಗದಲ್ಲಿ ಈ ಅಂತ ಬಳಸ್ತೀವಿ. ಈ ಇಸೆ ಅಥವಾ ಇಸ್ಕೋ. ಇವನಿಗೆ ತೀವ್ರ ಜ್ವರ ಇದೆ ಅಥವಾ ಇವಳಿಗೆ ತೀವ್ರ ಜ್ವರ ಇದೆ, ಇಸೆ ಅಥವಾ ಇಸ್ಕೋ ತೇಜ್ ಬುಖಾರ್ ಹೈ. ಅದೇ ಇವರಿಗೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಇನ್ಕೋ, ಇನ್ಕೋ ಅಂತ ಬಳಸ್ತೀವಿ. ಇನ್ಕೋ. ದೂರದಲ್ಲಿದ್ದಾಗ ಉನ್ಕೋ, ಹತ್ರದಲ್ಲಿದ್ದಾಗ ಇನ್ಕೋ. ಅವರಿಗೆ ಉನ್ಕೋ, ಇವರಿಗೆ ಇನ್ಕೋ. ಅವರಿಗೆ ತೀವ್ರ ಜ್ವರ ಇದೆ, ಉನ್ಕೋ ತೇಜ್ ಬುಖಾರ್ ಹೈ. ಇವರಿಗೆ ತೀವ್ರ ಜ್ವರ ಇದೆ, ಇನ್ಕೋ ತೇಜ್ ಬುಖಾರ್ ಹೈ. ನಾನು ಡಾಕ್ಟರ್ಗೆ ತೋರಿಸ್ಬೇಕು, ನಾನು ಇಲ್ಲಿ ಮುಜೆ, ಡಾಕ್ಟರ್ಗೆ, ಡಾಕ್ಟರ್ ಕೋ ತೋರಿಸ್ಬೇಕು, ದಿಖಾನಾ ಹೈ. ನಾನು ಡಾಕ್ಟರ್ ತೋರಿಸ್ಬೇಕು, ಮುಜೆ ಡಾಕ್ಟರ್ ಕೋ ದಿಖಾನಾ ಹೈ. ಇಲ್ಲಿ ಮುಜೆ ಅಂತ ಬಳಸ್ತೀವಿ, ಮೇ ಅಂತ ಬಳಸಲ್ಲ, ಮುಜೆ ಅಂತ ಬಳಸ್ತೀವಿ. ನಾನು ಡಾಕ್ಟರ್ ತೋರಿಸ್ಬೇಕು, ಮುಜೆ ಡಾಕ್ಟರ್ ಕೋ ದಿಖಾನಾ ಹೈ. ದಿಖಾನಾ ಹೈ ತೋರಿಸ್ಬೇಕು, ಅದನ್ನ ದಿಖಾನಾ ಹೈ. ನೋಡು ಅನ್ನೋದನ್ನ ದೇಖೋ, ತೋರಿಸ್ಬೇಕು ದಿಖಾನಾ ಹೈ, ಮುಜೆ ಡಾಕ್ಟರ್ ಕೋ ದಿಖಾನಾ ಹೈ. ಬೇಗ ಮಲಗು, ಬೇಗ ಜಲ್ದಿ, ಮಲಗು ಸೋ ಜಾವೋ, ಬೇಗ ಮಲಗು ಜಲ್ದಿ ಸೋ ಜಾವೋ. ಸಮಯಕ್ಕೆ ಸರಿಯಾಗಿ ಎದ್ದೇಳು, ಸಮಯಕ್ಕೆ ಸರಿಯಾಗಿ, ಸಮಯ ಪರ್, ಸಮಯ ಸಮಯ, ಸಮಯಕ್ಕೆ ಸರಿಯಾಗಿ ಸಮಯ ಪರ್. ಎದ್ದೇಳು ಉಠೋ, ಸಮಯಕ್ಕೆ ಸರಿಯಾಗಿ ಎದ್ದೇಳು, ಸಮಯ ಪರ್ ಉಠೋ. ಒಂದ್ ಗ್ಲಾಸ್ ನೀರ್ ತಗೊಂಬಾ, ಒಂದು ಏಕ್, ನೀರು ಪಾನಿ, ತಗೊಂಬ ಅಂತ ಏಕವಚನದಲ್ಲಿ ಹೇಳಿದಾಗ ಲೇಕರ್ ಆವೋ. ಒಂದ್ ಗ್ಲಾಸ್ ನೀರ್ ತಗೊಂಬಾ, ಏಕ್ ಗ್ಲಾಸ್ ಪಾನಿ ಲೇಕರ್ ಆವೋ. ಈ ಮೂರು ವಾಕ್ಯಗಳಲ್ಲಿ ನಾವು ಏಕವಚನದಲ್ಲಿ ಬಳಸ್ತಿದೀವಿ. ಇದನ್ನೇ ನಾವು ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳ್ಬೇಕಾದ್ರೆ, ಬೇಗ ಮಲಗಿ, ಮಲಗಿ ಅಂತಾಗ ಸೋ ಜಾಯೆ, ಇಲ್ಲಿ ಜಾವೋ ಅನ್ನೋ ಜಾಗದಲ್ಲಿ ಸೋ ಜಾಯೆ, ಸೋ ಜಾಯೆ.
ಇಲ್ಲಿ ನೋಡಿ, ಇದನ್ನ ಜ್ಞಾಪಕ ಇಟ್ಕೋಬೇಕು. ಯಾವಾಗ ನಾವು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ತೀವೋ ಇಯೇ ಅಂತ ನಾವು ಬಳಸ್ತೀವಿ. ಇಲ್ಲಿ ನೋಡಿ, ಸೋ ಜಾವೋ ಸೋ ಜಾಯೆ. ಇದೇ ರೀತಿ ಸಮಯಕ್ಕೆ ಸರಿಯಾಗಿ ಎದ್ದೇಳು, ಎದ್ದೇಳು ಉಟೋ, ಎದ್ದೇಳಿ ಅಂತ ಹೇಳಿದಾಗ ಉಠಿಯೇ, ಉಠಿಯೇ. ನೀರ್ ತಗೊಂಬನ್ನಿ, ತಗೊಂಬ ಲೇಕರ್ ಆವೋ, ತಗೊಂಬನ್ನಿ ಅಂದಾಗ ಲೇಕರ್ ಆಯಿಯೇ. ಇಯೇ ಅಂತ ಹೇಳಿದಾಗ ನಾವು ಗೌರವದಿಂದ ಅಥವಾ ಬಹುವಚನದಲ್ಲಿ ಬಳಸ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಬೇಗ ಮಲ್ಗು ಜಲ್ದಿ ಸೋಜಾ, ಬೇಗ ಮಲ್ಗಿ ಜಲ್ದಿ ಸೋಜಾಯಿಯೇ. ಸಮಯಕ್ಕೆ ಸರಿಯಾಗಿ ಎದ್ದೇಳು ಸಮಯ ಪರ್ ಉಠೋ, ಸಮಯಕ್ಕೆ ಸರಿಯಾಗಿ ಎದ್ದೇಳಿ ಸಮಯ ಪರ್ ಉಠಿಯೇ. ಒಂದ್ ಗ್ಲಾಸ್ ನೀರ್ ತಗೊಂಬ, ಏಕ್ ಗ್ಲಾಸ್ ಪಾನಿ ಲೇಕರ್ ಆವೋ. ಒಂದ್ ಗ್ಲಾಸ್ ನೀರ್ ತಗೊಂಬನ್ನಿ, ಏಕ್ ಗ್ಲಾಸ್ ಪಾನಿ ಲೇಕರ್ ಆಯಿ ಅಂತ ಬಳಸ್ತೀವಿ. ಊಟ ಬಡ್ಸು, ಊಟ ಇದನ್ನ ಖಾನಾ, ಬಡ್ಸು ಪರೋಸ್ ದೋ, ಪರೋಸ್ ದೋ, ಪರೋಸ್ ದೋ ಇದನ್ನ ಏಕವಚನದಲ್ಲಿ ಹೇಳ್ತಾ ಇದೀವಿ. ಊಟ ಬಡ್ಸು ಖಾನಾ ಪರೋಸ್ ದೋ, ಅದೇ ಊಟ ಬಡ್ಸಿ ಅಂದಾಗ ಪರೋಸ್ ದೀಜಿಯೇ, ಆಗ ದೀಜಿಯೇ ಅಂತ ಬಳಸ್ತೀವಿ. ನೋಡಿ, ಇಲ್ಲಿ ಕೂಡ ಇಯೇ ಅಂತ ಬಳಸ್ತೀವಿ. दीजिए, परोस दीजिए. ಊಟ ಬಡಿಸು, ಖಾನಾ ಪರೋಸೋ, ಊಟ ಬಡಿಸಿ ಖಾನಾ ಪರೋಸ್ ದೀಜಿಯೇ, ಖಾನಾ ಪರೋಸ್ ದೀಜಿಯೇ. ಊಟ ಮಾಡೋ ಸಮಯದಲ್ಲಿ ಮಾತಾಡಬೇಡ, ಊಟ ಮಾಡುವ ಸಮಯದಲ್ಲಿ. ಊಟ ಖಾನಾ, ಊಟ ಮಾಡುವ ಸಮಯದಲ್ಲಿ. ಇಲ್ಲಿ ಖಾತೆ ಸಮಯ ಅಂದ್ರೆ ತಿನ್ಬೇಕಾದ್ರೆ ಖಾತೆ ಸಮಯ. ಮಾತಾಡಬೇಡ, ಬಾತ್ ಮತ್ ಕರೋ, ಮಾತಾಡು ಬಾತ್ ಕರೋ. ಮಾತಾಡಬೇಡ, ಇಲ್ಲಿ ಬೇಡ ಅಂದಾಗ ಮತ್ತಂತ ಬಳಸ್ತೀವಿ. ಬಾತ್ ಮತ್ ಕರೋ. ಊಟ ಮಾಡೋ ಸಮಯದಲ್ಲಿ ಖಾನಾ ಖಾತೆ ಸಮಯ. ಇಲ್ಲಿ ಊಟ, ಇಲ್ಲಿ ಖಾನಾ. ಊಟ ಮಾಡುವ ಸಮಯದಲ್ಲಿ ಖಾನಾ ಖಾತೆ ಸಮಯ. ಮಾತಾಡಬೇಡ, ಬಾತ್ ಮತ್ ಕರೋ. ಇದನ್ನ ನಾವು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ಬೇಕಾದ್ರೆ ಊಟ ಮಾಡೋ ಸಮಯದಲ್ಲಿ ಮಾತಾಡಬೇಡಿ, ಇಲ್ಲಿ ಮಾತಾಡಬೇಡಿ ಬಾತ್ ಮತ್ ಕೀಜಿಯೇ. ಬಾತ್ ಮತ್ ಕರೋ ಏಕವಚನದಲ್ಲಿ ಆಯ್ತು. ಇದನ್ನೇ ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ಬೇಕಾದ್ರೆ ಬಾತ್ ಮತ್ ಕೀಜಿಯೇ. ಊಟ ಮಾಡೋ ಸಮಯದಲ್ಲಿ ಮಾತಾಡಬೇಡ, ಖಾನಾ ಖಾತೆ ಸಮಯ, ಬಾತ್ ಮತ್ ಕರೋ. ಊಟ ಮಾಡೋ ಸಮಯದಲ್ಲಿ ಮಾತಾಡಬೇಡಿ, ಖಾನಾ ಖಾತೆ ಸಮಯ, ಬಾತ್ ಮತ್ ಕೀಜಿಯೇ. ನನಗೆ ಸ್ವಲ್ಪ ದುಡ್ಡು ಬೇಕು, ನನಗೆ ಸ್ವಲ್ಪ ದುಡ್ಡು ಬೇಕು. ಇಲ್ಲಿ ನನಗೆ, ಮುಜೆ, ಸ್ವಲ್ಪ, ತೋಡೆ ಅಂತನಾದ್ರೂ ಬಳಸಬಹುದು ಅಥವಾ ಕುಚ್ ಅಂತನಾದ್ರೂ ಬಳಸಬಹುದು. ಇಲ್ಲಿ ಸ್ವಲ್ಪ, ತೋಡೆ ಅಥವಾ ಕುಚ್. ದುಡ್ಡು ಬೇಕು, ದುಡ್ಡು ಪೈಸೆ. ಬೇಕು ಚಾಹಿಯೇ, ದುಡ್ಡು ಬೇಕು ಪೈಸೆ ಚಾಹಿಯೇ. ನನಗ್ ಸ್ವಲ್ಪ ದುಡ್ಡು ಬೇಕು, ಮುಜೆ ತೋಡೆ ಪೈಸೆ ಚಾಹಿಯೇ ಅಥವಾ ಮುಜೆ ಕುಚ್ ಪೈಸೆ ಚಾಹಿಯೇ. ನನಗ್ ಕೆಲ್ಸ ಮಾಡೋದು ಇಷ್ಟ, ನನಗೆ, ಮುಜೆ ಕೆಲ್ಸ ಮಾಡೋದು, ಕೆಲ್ಸ ಕಾಮ್, ಕೆಲ್ಸ ಮಾಡುವುದು ಕಾಮ್ ಕರ್ನಾ. ಇಷ್ಟ ಪಸಂದ್ ಹೈ, ಕೆಲ್ಸ ಮಾಡೋದಿಷ್ಟ, ಕಾಮ್ ಕರ್ನಾ ಪಸಂದ್ ಹೈ. ನನಗ್ ಕೆಲ್ಸ ಮಾಡೋದಿಷ್ಟ, ಮುಜೆ ಕಾಮ್ ಕರ್ನಾ ಪಸಂದ್ ಹೈ. ಇದನ್ನ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ನನ್ ಕೆಲ್ಸ ಮಾಡೋದು ಇಷ್ಟ ಇಲ್ಲ, ಇಷ್ಟ ಇಲ್ಲ ಅಂದಾಗ ಪಸಂದ್ ನಹಿ ಹೈ, ನಹಿ ಹೈ, ಪಸಂದ್ ನಹಿ ಹೈ. ಇಷ್ಟ ಪಸಂದ್ ಹೈ, ಇಷ್ಟ ಇಲ್ಲ ಪಸಂದ್ ನಹಿ ಹೈ. ನನಗ್ ಕೆಲ್ಸ ಮಾಡೋದು ಇಷ್ಟ ಇಲ್ಲ, ಮುಜೆ ಕಾಮ್ ಕರ್ನಾ ಪಸಂದ್ ನಹಿ ಹೈ. ನೀವು ನನ್ನನ್ ಕರೆದ್ರ, ಇಲ್ಲಿ ನೀವು ಆಪ್ನೆ, ಇಲ್ಲಿ ನೇ ಅಂತ ಬಳಸ್ತೀವಿ. ನೀವು ಆಪ್ನೆ ನನ್ನನ್ನ ಮುಜೆ ಕರೆದ್ರ ಬುಲಾಯ ಕ್ಯಾ. ಪ್ರಶ್ನೆ ಕೇಳ್ಬೇಕಾದ್ರೆ ಕರೆದ್ರ ಬುಲಾಯ ಕ್ಯಾ. ಕರಿ ಅನ್ನೋದನ್ನ ಬುಲಾವೋ, ಬುಲಾವೋ. ಬುಲಾವೋ. ಕರೆದ್ರ ಬುಲಾಯ ಕ್ಯಾ. ನೀವು ನನ್ನನ್ ಕರೆದ್ರ, ಆಪ್ನೆ ಮುಜೆ ಬುಲಾಯ ಕ್ಯಾ. ನೀವು ನನ್ನನ್ ಯಾಕೆ ಕರೆದ್ರಿ, ನೀವು ಆಪ್ನೆ ನನ್ನನ್ನು, ಮುಜೆ ಯಾಕೆ, ಕ್ಯೂ ಕರೆದ್ರಿ, ಬುಲಾಯ. ನೀವು ನನ್ನನ್ ಯಾಕೆ ಕರೆದ್ರಿ, ಆಪ್ನೆ ಮುಜೆ ಕ್ಯೂ ಬುಲಾಯ, ಆಪ್ನೆ ಮುಜೆ ಕ್ಯೂ ಬುಲಾಯ. ಅಪ್ಪ ನನ್ನನ್ ಯಾಕೆ ಕರೆದ್ರು, ಅಪ್ಪ ಪಾಪ, ಪಾಪಾನೆ ಮುಜೆ ಕ್ಯೂ ಬುಲಾಯ. ಏನಾದ್ರೂ ಕೆಲ್ಸ ಇತ್ತ, ಏನಾದ್ರೂ ಇಲ್ಲಿ ಕುಚ್ ಕೆಲ್ಸ, ಕಾಮ್ ಇತ್ತ ಅಂತ ಪಾಸ್ಟ್ ಟೆನ್ಸ್ ಅಲ್ಲಿ ಕೇಳ್ತಿದೀವಿ. ಅದಕ್ಕೆ ಕಾಮ್ ತಾ ಕ್ಯಾ. ಕೆಲ್ಸ ಇತ್ತ, ಕಾಮ್
ಥಾ ಕ್ಯಾ, ಏನಾದ್ರೂ ಕೆಲಸ ಇತ್ತಾ. ಕುಚ್ ಕಾಮ್ ಥಾ ಕ್ಯಾ, ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಅದಕ್ಕೆ ಇಲ್ಲಿ ಥಾ ಅಂತ ಬಳಸ್ತೀವಿ. ಕೆಲಸ ಇತ್ತಾ. ಕಾಮ್ ಥಾ ಕ್ಯಾ, ಏನಾದ್ರೂ ಕೆಲಸ ಇತ್ತಾ. ಕುಚ್ ಕಾಮ್ ಥಾ ಕ್ಯಾ ಅಂತ ಬಳಸ್ತೀವಿ. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ವಾಕ್ಯಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ಈ ವಾಕ್ಯಗಳನ್ನ ಪ್ರತಿದಿನ ಬಳಸ್ತೀವಿ. ಈ ವಿಡಿಯೋ ಏನಾದ್ರೂ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.